ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದಲ್ಲಿ ವೋಟಿಂಗ್. 2 ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಪ್ರಾರಂಭ ಆಗಿದೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರದಲ್ಲಿ ಅಬ್ಬರದ ವೋಟಿಂಗ್ ನಡೀತಾ ಇದೆ. 2 ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಬಿರುಸಿನ ಮತದಾನ ಆಗ್ತಾ ಇದೆ. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯಲಿದೆ. 2 ಕ್ಷೇತ್ರಗಳಿಂದ ಒಟ್ಟು 34 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷ ಬಿಜೆಪಿ ಮಧ್ಯೆ ಪೈಪೋಟಿ. 2 ಕ್ಷೇತ್ರದಲ್ಲಿ 2500 ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮೇ 4ಕ್ಕೆ ಪ್ರಕಟವಾಗಲಿದೆ ಉಪಚುನಾವಣೆಯ ಫಲಿತಾಂಶ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು, ಬಿಜೆಪಿಯಿಂದ ಶ್ರೀನಿವಾಸ ದಾಸ ಕರಿಯಪ್ಪ ಅವರು ಕಣದಲ್ಲಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿಯವರಿದ್ದಾರೆ. ಇನ್ನು ಬಿಜೆಪಿಯಿಂದಲೂ ಕೂಡ ವೀರಣ್ಣ ಚರಂದಿಮಠ ಅವರ ನಡುವೆ ಒಂದು ಬಿಗ್ ಸ್ಪರ್ಧೆ ಏರ್ಪಾಡಾಗಿದೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರ ಸದ್ಯಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿ 2 ಪಕ್ಷಗಳಿಗೆ ಒಂದು ಪ್ರತಿಷ್ಠೆಯ ಕಣ ಆಗಿದೆ. ಈ 2 ಪಕ್ಷಗಳು ಕೂಡ ನಾನು ಗೆಲ್ಲಲೇಬೇಕು ದಾವಣಗೆರೆ ಕ್ಷೇತ್ರ ಜೊತೆಗೆ ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಭಾರೀ ಕಸರತ್ತನ್ನ ಮಾಡಿದ್ರು. ಜೊತೆಗೆ ಅಬ್ಬರದ ಪ್ರಚಾರಗಳನ್ನು ಕೂಡ ಜೋರಾಗಿ ನಡೆಸಿದ್ರು. ಆದ್ರೆ ಈಗ ಮತದಾರ ಪ್ರಭುಗಳು ಯಾರ ಕೈ ಹಿಡಿತಾರೆ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಮತದಾರ ಪ್ರಭುಗಳ ಮನಸ್ಸನ್ನ ಯಾರು ಗೆದ್ದಿದ್ದಾರೆ, ಮತದಾರ ಪ್ರಭುಗಳು ಈಗ ಯಾರ ಕಡೆ ಒಲವನ್ನ ತೋರಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಬಹಳ ಬಿರುಸಿನ ಒಂದು ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಒಂದು ವೋಟಿಂಗ್ ಪ್ರಕ್ರಿಯೆ ನಡೀತಾ ಇದೆ ಅಂತ. ಎಲ್ಲರೂ ಕೂಡ ಬೆಳಗ್ಗೆ 7 ಗಂಟೆಯಿಂದಲೇ ಈ ಒಂದು ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಲಿಕ್ಕೆ ಅಂತ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಈಗ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್, ಒಂದು ಮತ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ತಮ್ಮ ನಾಯಕರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಮತದಾನವನ್ನ ಮಾಡಲೇಬೇಕಾಗಿದೆ. ಹಾಗಾಗಿ ಅಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇನ್ನು ಹಿರಿಯರಾಗಿರಬಹುದು, ಪ್ರತಿಯೊಬ್ಬರು ನೀವು ಗಮನಿಸ್ತಾ ಇರಬಹುದು, ಬಹಳ ವಯಸ್ಸಾದವರು ಕೂಡ ತಮ್ಮ ಮತದಾನದ ಹಕ್ಕನ್ನ ಚಲಾವಣೆ ಮಾಡ್ಲಿಕ್ಕೆ ಆ ಒಂದು ಬೂತ್ ಗಳಿಗೆ ಹೋಗ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾವಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಒಂದು ವೋಟಿಂಗ್ ಪ್ರಕ್ರಿಯೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ತಮ್ಮ ಒಂದು ಕ್ಷೇತ್ರ ಅಂದ್ರೆ ತಮ್ಮ ಈಗ ದಾವಣಗೆರೆ ಆಗಿರಬಹುದು ಅಥವಾ ಬಾಗಲಕೋಟೆ ಆಗಿರಬಹುದು, ಅಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಜನರು ಯಾರಿಗೆ ವೋಟ್ ಹಾಕ್ತಾರೆ, ಈಗ ತಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಉತ್ತಮ ನಾಯಕನನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆ ಒಂದು ಉತ್ತಮ ನಾಯಕನನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಆಗಿರ್ಬೋದು ಅಥವಾ ಅಧಿಕಾರ ಯಾರ ಕೈಯಲ್ಲಿದೆ ಅಂತಂದ್ರೆ ಮತದಾರ ಪ್ರಭುಗಳ ಕೈಯಲ್ಲಿದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ದಾವಣಗೆರೆ ಕ್ಷೇತ್ರ ಆಗಿರಬಹುದು, ಜೊತೆಗೆ ಬಾಗಲಕೋಟೆ ಕ್ಷೇತ್ರ ಬಹಳ ಒಂದು ಹೈ ವೋಲ್ಟೇಜ್ ಕಣ. ಈಗ ಸದ್ಯಕ್ಕಂತೂ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಡಲಾಗಿದೆ. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಸಮಾಧಾನ ಕೂಡ ಇತ್ತು. ಜೊತೆಗೆ ಕೆಲವೊಂದಿಷ್ಟು ಮುಸ್ಲಿಂ ಮುಖಂಡರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೆಂಗೆ ನೀವು ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನ ಕೊಟ್ರಿ? ಶಾಮನೂರು ಶಿವಶಂಕರಪ್ಪ ಅವರೇ ಹೇಳಿದ್ರು ನಾನಾದ ನಂತರ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ. ಆದ್ರೂ ಕೂಡ ನೀವು ಹೆಂಗೆ ಕಾಂಗ್ರೆಸ್ ಕಡೆಯಿಂದ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನ ಕೊಟ್ರಿ? ನಿಮ್ಗೆ ವೋಟ್ ಬೇಕಾದಾಗ ಮುಸ್ಲಿಂ ಮತಗಳು ಬೇಕು, ಆದ್ರೆ ಬೇರೆ ಸಂದರ್ಭದಲ್ಲಿ ನಾವು ಬೇಡವಾದ್ವಾ ಈ ಒಂದು ಟಿಕೆಟ್ ವಿಚಾರದಲ್ಲಿ ನಮ್ಮನ್ನ ಕಡೆಗಣನೆ ಮಾಡಿದಿರ ಅಂತ ಮುಸ್ಲಿಂ ನಾಯಕರು ಸ್ವಲ್ಪ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಸ್ವಲ್ಪ ಒಂದು ಕಾಂಗ್ರೆಸ್ಗೆ ಢವಢವ ಕೂಡ ಶುರುವಾಗಿದೆ. ಯಾಕೆಂತಂದ್ರೆ ಮುಸ್ಲಿಂ ಮತಗಳು ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಸುಮಾರು 80,000 ಮುಸ್ಲಿಂ ವೋಟ್ಗಳಿದಾವೆ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ. ಇನ್ನು 2ನೇ ಸ್ಥಾನದಲ್ಲಿ ನಾವು ಗಮನಿಸ್ತಾ ಹೋದ್ರೆ 35,000 ಮತಗಳು ಒಂದು ಲಿಂಗಾಯತ ಮತಗಳಿದ್ದಾವೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ಗೆ ಒಂದ್ ಕಡೆ ಭಯ ಆಗ್ತಾ ಇದೆ, ಮತ್ತೊಂದು ಕಡೆ ಇಲ್ಲ ಒಂದು ಅನುಕಂಪದ ಅಲೆ ಕೂಡ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ನವರು ಹಾಕಿದ್ದಾರೆ. ಇನ್ನು ಜೊತೆಗೆ ಈಗ ನಾವು ಬಿಜೆಪಿಯಿಂದಲೂ ಕೂಡ ಶ್ರೀನಿವಾಸ ದಾಸ ಕರಿಯಪ್ಪ ಅವ್ರ ವಿಚಾರವಾಗಿ ನಾವು ನೋಡ್ತಾ ಹೋದ್ರು ಕೂಡ ಅವ್ರಿಗೂ ಅಷ್ಟೇ ಈಗ ಜನರ ಬಳಿ ಅವರು ಯಾವ ರೀತಿ ಸಂಪರ್ಕವನ್ನ ಹೊಂದಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಬಿಜೆಪಿ ಕಡೆಯಿಂದ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಏನು ಮಾಡಿದ್ದಾರೆ, ಜೊತೆಗೆ ಅಲ್ಲೇ ಆದಂತಹ ಸಮಸ್ಯೆಗಳಿಗೆ ಜನರ ಬಳಿ ಹೋಗಿ ಯಾವ ರೀತಿ ಸಮಸ್ಯೆಯನ್ನ ಆಲಿಸುವ ಕೆಲಸ ಮಾಡಿದ್ದಾರೆ, ಜನರಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇದೆಲ್ಲವನ್ನು ಕೂಡ ಆಧಾರವಾಗಿರಿಸಿಕೊಂಡು ಜನರು ಓಟ್ನ ಮಾಡ್ತಾರೆ. ಹಾಗಾಗಿ ಬಿಜೆಪಿಗೂ ಕೂಡ ಭಯ ಶುರುವಾಗಿದೆ, ಜೊತೆಗೆ ಕಾಂಗ್ರೆಸ್ಗೂ ಕೂಡ ಭಯ ಶುರುವಾಗಿದೆ. ಮತದಾನ ಪ್ರಭುಗಳು ಯಾರ ಕೈ ಹಿಡಿತಾರೆ, ಜೊತೆಗೆ ಆ ಒಂದು ಬಾಗಲಕೋಟೆ ಕ್ಷೇತ್ರ ದಾವಣಗೆರೆ ಕ್ಷೇತ್ರದಲ್ಲಿ ಯಾರ ಅಧಿಕಾರ ಸ್ಥಾಪನೆ ಆಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನು ಮುಖ್ಯವಾಗಿ ಒಂದು 2023ರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ, ಈ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಮೊದಲು ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ ಪಾಳ್ಯದಿಂದ ಸ್ಪರ್ಧೆ ಮಾಡಿ ಒಂದು ಅಜೇಯ ಗೆಲುವನ್ನು ಕೂಡ ಸಾಧಿಸ್ತಾರೆ 2023ರಲ್ಲಿ. ಇನ್ನು ಕಾಂಗ್ರೆಸ್ ಕಡೆಯಿಂದ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ 84,298 ಮತಗಳು ಬರುತ್ತೆ. ಅಂದ್ರೆ 57.6% ಅಷ್ಟು ಮತಗಳು ಶಾಮನೂರು ಶಿವಶಂಕರಪ್ಪ ಅವರ ಕಡೆ ಬರುತ್ತೆ.
ಇನ್ನು ಪರಾಜಿತ ಅಭ್ಯರ್ಥಿಯಾಗಿ ಬಿಜೆ ಅಜಯ್ ಕುಮಾರ್ ಅವರು ಬಿಜೆಪಿ ಕಡೆಯಿಂದ ಸ್ಪರ್ಧೆಯನ್ನ ಮಾಡಿರ್ತಾರೆ. ಅವ್ರಿಗೆ 56,410 ಮತಗಳನ್ನು ಪಡ್ಕೊಳ್ತಾರೆ, ಅಂದ್ರೆ 38.5%. ನೀವಿಲ್ಲೇ ಗಮನಿಸಬಹುದು ಎಷ್ಟು ಮತಗಳು ಡಿಫ್ರೆನ್ಸಸ್ ಬರುತ್ತೆ ಅಂತ. ಹಾಗಾಗಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಕರೆಯೋದು. ಈಗ ಈ ಒಂದು ಭದ್ರಕೋಟೆ ಹಾಗೆ ಉಳಿಯುತ್ತಾ ಅಥವಾ ಈ ಒಂದು ಭದ್ರಕೋಟೆಯನ್ನ ಕಮಲ ಪಡೆ ಭೇದಿಸುತ್ತಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು 27,888 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಇಷ್ಟೇ ಅಂತರದಲ್ಲಿ ಗೆಲುವನ್ನ ಸಾಧಿಸಲಿಕ್ಕೆ ಸಮರ್ಥ ಶಾಮನೂರು, ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಸಾಧ್ಯ ಆಗುತ್ತಾ? ಜನರು ಮತ್ತೆ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿಯ ಕೈ ಹಿಡಿತಾರ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಕುಟುಂಬ ರಾಜಕಾರಣ ಅನ್ನೋದು ಕೂಡ ಅಲ್ಲಿ ಸದ್ಯಕ್ಕೆ ಕೇಳಿ ಬರುತ್ತಾ ಇರುವಂತಹ ವಿಚಾರ. ಇದು ಬಿಜೆಪಿ ಅವರಿಗೆ ಪ್ಲಸ್ ಆಗೋ ಚಾನ್ಸಸ್ ಕೂಡ ಇದೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರು ಮೃತಪಟ್ಟ ಹಿನ್ನೆಲೆ ಈಗ ಈ ಒಂದು ಉಪಚುನಾವಣೆಯನ್ನ ಮಾಡ್ತಾ ಇರೋದು. ಇನ್ನು ಶಾಮನೂರು ಮೊಮ್ಮಗ ಸಮರ್ಥ ಹಾಗೂ ಬಿಜೆಪಿಯಲ್ಲಿ ದಾಸಕರಪ್ಪ ನಡುವೆ ಈಗ ಬಿಗ್ ಫೈಟ್ ಕೂಡ ಏರ್ಪಟ್ಟಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು ಸುಮಾರು 2.10 ಲಕ್ಷ, ಅಂದ್ರೆ 2,10,000 ಮತದಾರರಿದ್ದಾರೆ. ಮುಸ್ಲಿಂ ಮತದಾರರು ಸುಮಾರು 80,000 ಇರಬಹುದು. ಮೇ ಬಿ ಆ 80,000 ಮತಗಳೇ ಈಗ ಇಲ್ಲಿ ಬಹಳ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುವಂಥದ್ದು. ಆದರೆ ಈ ಒಂದು ಮುಸ್ಲಿಂ ಮತಗಳು ಡಿವೈಡ್ ಆಗೋ ಚಾನ್ಸಸ್ ಕೂಡ ಇದೆ. ಯಾಕೆಂತಂದ್ರೆ ಅಲ್ಲಿ ಆಲ್ರೆಡಿ ಮುಸ್ಲಿಂ ಅಭ್ಯರ್ಥಿಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿದ್ದಾರೆ. ಯಾಕೆಂತಂದ್ರೆ ಯಾವಾಗ ಕಾಂಗ್ರೆಸ್ ಪಾಳ್ಯದಿಂದ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಕ್ಕಿಲ್ಲ, ಇದರಿಂದ ಅಸಮಾಧಾನಗೊಂಡಂತಹ ಕೆಲವೊಂದಿಷ್ಟು ನಾಯಕರು ನಮ್ಮನ್ನ ನೀವು ಕಡೆಗಣನೆ ಮಾಡ್ತಾ ಇದ್ದೀರಾ, ಹಾಗಾಗಿ ನಾವು ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಈ ಒಂದು ದಾವಣಗೆರೆ ಕ್ಷೇತ್ರದಿಂದ 13 ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಹಾಗಾಗಿ ಏನ್ ಆಗುತ್ತೆ ಅನ್ನೋದು ಕೂಡ ಬಹಳ ಒಂದು ಕುತೂಹಲದ ವಿಚಾರ. ಇನ್ನು 9 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಒಂದು ಬಾಗಲಕೋಟೆಯಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಕೂಡ 25 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಈ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳೇನಿದ್ದಾರೆ ಕಾಂಗ್ರೆಸ್ ಒಂದು ದೊಡ್ಡ ಸವಾಲಾಗುತ್ತೆ. ಯಾಕೆಂದ್ರೆ ಯೂಶಲಿ ಮುಸ್ಲಿಂ ಅಭ್ಯರ್ಥಿಗಳಿದ್ದಾಗ ಅಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತಂದ್ರೆ ಮುಸ್ಲಿಂ ಓಟ್ಗಳು ಡಿವೈಡ್ ಆಗುತ್ತೆ. ಮುಸ್ಲಿಂ ಓಟ್ಗಳು ಡಿವೈಡ್ ಆದಾಗ ಕಾಂಗ್ರೆಸ್ಗೆ ಬರಬೇಕಾಗಿದ್ದಂಥ ಓಟ್ಗಳು ಬಹಳ ಕಡಿಮೆ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ಗೆ ಈಗ ಭೀತಿ ಕೂಡ ಎದುರಾಗಿದೆ. ಹಾಗಾಗಿ ಏನು ಮಾಡ್ತಾರೆ ನೋಡ್ಬೇಕಾಗುತ್ತೆ. ಇದರ ಜೊತೆಗೆ ನಾವು ಲಿಂಗಾಯತ ಮತಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಕೇವಲ ಮುಸ್ಲಿಂ ಮತಗಳೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ಮತಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ 35,000 ಲಿಂಗಾಯತರಿದ್ದಾರೆ. ಇನ್ನು ಎರಡನೇ ಅತಿ ದೊಡ್ಡ ಸಮುದಾಯ ಅಂತ ಕೂಡ ಹೇಳಲಾಗುತ್ತೆ. ಮುಸ್ಲಿಂ ಮತಗಳನ್ನು ಹೊರತುಪಡಿಸಿ ನೋಡ್ತಾ ಹೋದ್ರೆ ಲಿಂಗಾಯತರು ಇಲ್ಲಿ ಬಹಳ ಒಂದು ದೊಡ್ಡ ನಿರ್ಣಾಯಕ ಪಾತ್ರವನ್ನು ಕೂಡ ವಹಿಸ್ತಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಇನ್ನು ವಿಜೇತರಾಗಿದ್ದಂತಹ HY ಮೇಟಿ ಅವರು ಕಾಂಗ್ರೆಸ್ ಪಾಳೆಯದಿಂದ ಸ್ಪರ್ಧೆಯನ್ನ ಮಾಡ್ತಾರೆ 2023ರಲ್ಲಿ. ಅಲ್ಲಿ ಗೆಲುವನ್ನು ಕೂಡ ಸಾಧಿಸ್ತಾರೆ. ಸುಮಾರು 79,336 ಮತಗಳನ್ನು HY ಮೇಟಿ ಅವರು ಪಡ್ಕೊಂಡಿರ್ತಾರೆ. ಆ ಒಂದು 2023ರ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ 46.9% ಅಷ್ಟು. ಇನ್ನು ಪರಾಜಿತ ಅಭ್ಯರ್ಥಿ ವೀರಣ್ಣ ಚಂತಿಮಠ ಏನಿದ್ದಾರೆ ಅವರು ಬಿಜೆಪಿ ಪಡೆಯಿಂದ ಸ್ಪರ್ಧೆ ಮಾಡಿದ್ರು. 73,458 ಮತಗಳನ್ನ ಗಳಿಸ್ಕೊಂಡಿರ್ತಾರೆ. ಅಂದ್ರೆ 5,878 ಮತಗಳ ಅಂತರ ಅಷ್ಟೇ ಇರುತ್ತೆ. ಹಾಗಾಗಿ ಮತ್ತೆ ವೀರಣ್ಣ ಚಂತಿಮಠ ಅವರಿಗೆ ಈಗ ಟಿಕೆಟ್ ಅನ್ನ ನೀಡಲಾಗಿದೆ ಬಿಜೆಪಿ ಪಾಳ್ಯದಿಂದ. ಈ ಬಾರಿ ಗೆಲುವನ್ನ ಸಾಧಿಸಬಹುದು ಅಂತ ಬಹಳ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕೂಡ ಇದ್ದಾರೆ. ದಾವಣಗೆರೆ ದಕ್ಷಿಣ ಮತದಾರನ ವಿವರವನ್ನು ನಾವು ನೋಡ್ತಾ ಹೋದ್ರೆ ಒಟ್ಟು ಮತಗಟ್ಟೆಗಳು 284, ಸಿಬ್ಬಂದಿಗಳು 1,489. ಕಣದಲ್ಲಿರುವಂತಹ ಅಭ್ಯರ್ಥಿಗಳು 25 ಜನ ಇದ್ದಾರೆ. ನೀವು ಗಮನಿಸಬಹುದು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ 25 ಜನ ಕಣದಲ್ಲಿದ್ದಾರೆ. ಮುಖ್ಯವಾಗಿ ಈ ಒಂದು ನೀವು ಒಟ್ಟು ಮತದಾರರು 2,31,072 ಆದ್ರೆ ಪುರುಷರು 1,13,399 ಜನ ಇದ್ದಾರೆ. ಸದ್ಯಕ್ಕೆ 25 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯನ್ನ ಸೇರ್ತಾ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. 284 ಒಟ್ಟು ಮತಗಟ್ಟೆಗಳಿದ್ದಾವೆ. ಎಲ್ಲರೂ ಕೂಡ ಹೋಗಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಇನ್ನು 1,489 ಸಿಬ್ಬಂದಿಗಳು ಕೂಡ ಇದ್ದಾರೆ. ಸದ್ಯಕ್ಕೆ ಕಣದಲ್ಲಿ ಈಗ 25 ಅಭ್ಯರ್ಥಿಗಳಿದ್ದಾರೆ. ಯಾಕೆಂತಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಒಟ್ಟು ಮತಗಳು ಎಷ್ಟಿದ್ದಾವೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಂತ ನಾವು ನೋಡ್ತಾ ಹೋದ್ರೆ 2,31,072. ಇನ್ನು ಬಾಗಲಕೋಟೆಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಬಾಗಲಕೋಟೆಯಲ್ಲಿ ಸದ್ಯಕ್ಕೆ ಮತಗಟ್ಟೆಗಳು 322 ಇದ್ದಾವೆ. ಸಿಬ್ಬಂದಿಗಳು 2,500 ಸಿಬ್ಬಂದಿಗಳಿದ್ದಾರೆ. ಜೊತೆಗೆ ಈಗ ಕಣದಲ್ಲಿರುವ ಅಭ್ಯರ್ಥಿಗಳು 9 ಜನ ಇದ್ದಾರೆ ಕಣದಲ್ಲಿ. ಒಟ್ಟು ಮತದಾರರು 2,59,797 ಒಟ್ಟು ಮತದಾರರಿರುವಂಥದ್ದು. ಇನ್ನು ಪುರುಷರ ವಿಭಾಗದಲ್ಲಿ ನಾವು ಗಮನಿಸ್ತಾ ಹೋದ್ರೆ 1,26,999. ಜೊತೆಗೆ ಇನ್ನು ಮಹಿಳೆಯರು ಕೂಡ 1,26,999 ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.